ಗಣೇಶ ಒಂದ್ ಇದನ್ನ ಕರೆಕ್ಟ್ ಮಾಡ್ಕೊಡು ಅನ್ನೋದು ಟಿಕ್ ಮಾಡೋದು. ಅಫ್ಕೋರ್ಸ್ ನಿಮಗೆ ಗಣೇಶ ಹೆಲ್ಪ್ ಮಾಡ್ತಾನು, ಬಟ್ 3-4 ಕ್ವಶನ್ಗೆ ಹೆಲ್ಪ್ ಮಾಡ್ಬೋದು. 10-20 ಕ್ವಶನ್ಗಳಿಗೆ ಹೆಲ್ಪ್ ಮಾಡಂದ್ರೆ ಹೆಂಗ್ ಮಾಡಕ್ ಸಾಧ್ಯದ? ಗಣೇಶ ಚೀಟಿಂಗ್ ಮಾಡಂಗಿಲ್ಲಲ್ಲ. ತಾಸು ಗಂಟ್ಲೆ ಎಕ್ಸಾಮ್ ಬರ್ದಾಗ 30-40 ಕ್ವಶನ್ ಅಟೆಂಪ್ಟ್ ಮಾಡಿದವ್ರ ಲಾಸ್ಟ್ 20 ನಿಮಿಷ ಒಳಗ ಪೂರಾ 60-50 ಕ್ವಶನ್ ಎಲ್ಲಾನು ಅಟೆಂಪ್ಟ್ ಮಾಡಿಬಿಟ್ಟಿರ್ತಾರ. ಹೆಂಗ್ ಪಾಸಿಬಲ್ ಐತಿ? ನೆಗೆಟಿವ್ ಮಾರ್ಕಿಂಗ್ ನ ಹೆಂಗ್ ರೆಡ್ಯೂಸ್ ಮಾಡೋದು? ಅಂಡ್ ಲಾಸ್ಟ್ 20 ಮಿನಿಟ್ಸ್ ಏನಿರ್ತೈತಲ್ಲ ಎಕ್ಸಾಮಿನೇಷನ್ ಹಾಲ್ ಒಳಗ ಅಲ್ಲೇ ಬಹಳಷ್ಟು ಜನ ತಪ್ಪು ಮಾಡೋದನ್ನ ಹೆಂಗ್ ರೆಡ್ಯೂಸ್ ಮಾಡೋದು? Hello friends, welcome to my YouTube channel. I hope you all are doing well. So today in this video we will be discussing about how to reduce negative marking. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ನೆಗೆಟಿವ್ ಮಾರ್ಕಿಂಗ್ ನ ಯಾವ ತರ ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾಟ್ ಓನ್ಲಿ IAS, KAS ಇರ್ಲಿ, PDO ಇರ್ಲಿ, FDA, SDA, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಲ್ಲ ಪ್ರತಿಯೊಂದು ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ಯಾವ ತರ ನೆಗೆಟಿವ್ ಮಾರ್ಕಿಂಗ್ ನ ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನೆಗೆಟಿವ್ ಮಾರ್ಕಿಂಗ್ ನ ನೀವು ಎಷ್ಟು ಕಡಿಮೆ ಮಾಡ್ತಿರಲ್ಲ ಅಷ್ಟು ನಿಮ್ಮೊಂದು ಕಟ್ ಆಫ್ ರೀಚ್ ಆಗೋ ಒಂದು ಪಾಸಿಬಿಲಿಟಿ ಹೆಚ್ಚಾಗ್ತದ. ಸೊ ಹಿಂಗಾಗಿ ನೆಗೆಟಿವ್ ಮಾರ್ಕಿಂಗ್ ನ ಡಿಕ್ರೀಸ್ ಮಾಡೋದು, ಕಡಿಮೆ ಮಾಡೋದು, ರೆಡ್ಯೂಸ್ ಮಾಡೋದು ಇಂಪಾರ್ಟೆಂಟ್ ಆಗ್ತದ. ಸೊ ಹಾಗಾದ್ರೆ ಹೆಂಗ್ ಮಾಡೋದು ನೆಗೆಟಿವ್ ಮಾರ್ಕಿಂಗ್ ನ ಕಡಿಮೆ ಅಂತ ಈ ಒಂದು ವಿಡಿಯೋದಾಗ ಡಿಸ್ಕಷನ್ ಮಾಡೋಣ. ದ ಫಸ್ಟ್ ವೆರಿ ಥಿಂಗ್ ಈಸ್ ಕ್ವಶನ್ ಸೆಲೆಕ್ಟ್ ಮಾಡ್ಕೋದನ್ನ ಕಲಿಬೇಕು. ಈಗ 100 ಕ್ವಶನ್ ಇರ್ತಾವ ಅಂದ ತಕ್ಷಣ 100 ಟಫ್ ಇರಂಗಿಲ್ಲ. ಅಲ್ಲಿ ಒಂದಷ್ಟು ಕ್ವಶನ್ ಈಸಿ ಇರ್ತಾವ, ಒಂದು 30 ಕ್ವಶನ್ ಈಸಿ ಇರ್ತಾವ. ಬಟ್ ಆ ಈಸಿ ಕ್ವಶನ್ ನ ಈಸಿ ಆಗಿ ಅವ್ರು ಕೊಟ್ಟಿರಂಗಿಲ್ಲ. ಅದನ್ನ ಕ್ವಶನ್ ಒಳಗೆ ಟ್ವಿಸ್ಟ್ ಮಾಡ್ಕೊಟ್ಟಿರ್ತಾರ. ಅದನ್ನ ಅರ್ಥ ಮಾಡ್ಕೊಂಡ್ ಕಸ ಕ್ವಶನ್ ನ ಪರ್ಫೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೋದನ್ನ ನೀವು ಕಲಿಬೇಕು. ಅರ್ಧ ಕೆಲಸ ಆದಂಗ ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್ ಈಸ್ ಸಮಾಧಾನದಿಂದ ಕೂಲ್ ಆಗಿ ಕ್ವಶನ್ ನ ಓದ್ಕೋಬೇಕು. ಕ್ವಶನ್ ಒಳಗೆ ಏನ್ ಕೊಟ್ಟಾರು ಅದ್ರಾಗನ UPSC ಇಂಗ್ಲಿಷ್ ಮೀಡಿಯಂ ಒಳಗ ಒಂದು ಕ್ವಶನ್ ಪೇಪರ್ ಇರ್ತೈತಲ್ಲ ಅಂತ ಟೈಮ್ ಒಳಗೆ ಇನ್ನ ಸ್ವಲ್ಪ ಸಮಾಧಾನದಿಂದ ಕೇರ್ಫುಲ್ ಆಗಿ ನೀವು ಕ್ವಶನ್ ನ ಅರ್ಥ ಮಾಡ್ಕೋಬೇಕು. ಕ್ವಶನ್ ಒಳಗೆ ಏನ್ ಕೊಟ್ಟಾರು, ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಾರೋ, ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಾರೋ, ಸರಿಯಾದ ಜೋಡಿನ ತೋರ್ಸ್ರಂತ ಹೇಳಾರೋ ಅಥವಾ ತಪ್ಪಾಗಿರೋ ಆಯ್ಕೆನ ಸೆಲೆಕ್ಟ್ ಮಾಡಂತ ಹೇಳಾರೋ, ಏನ್ ಕೊಟ್ಟಾರು, ಥೀಮ್ ಕೇಳ್ಯಾರೋ, ಕ್ರಕ್ಸ್ ಕೇಳ್ಯಾರೋ, ಏನ್ ಅವ್ರು ಕೇಳ್ಯಾರ ಎಕ್ಸಾಕ್ಟ್ಲಿ ಕ್ವಶನ್ ಒಳಗೆ ಏನ್ ಕೇಳ್ಯಾರ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸಮಾಧಾನದಿಂದ ಕ್ವಶನ್ ನ ಓದಬೇಕು, ಕ್ವಶನ್ ಅರ್ಥ ಮಾಡ್ಕೋಬೇಕು ಫಸ್ಟ್ ಥಿಂಗ್. ಸೆಕೆಂಡ್, ಹೆವಿ ಹರಿಬರಿ ಮಾಡ್ತಾರ ಗೊತ್ತಾ, ಹೆವಿ ಸ್ಟ್ರೆಸ್ ದಾಗಿರ್ತಾರ, ಗಡ್ಬಡ್ ಮಾಡ್ಕೊಂತ ಏನ್ ಮಾಡ್ಬಿಡ್ತಾರ ಅಂದ್ರ ಪಟ ಆನ್ಸರ್ ನ ಟಿಕ್ ಮಾಡಕ್ ಹೋಗ್ಕಸ ಮಿಸ್ಟೇಕ್ ಮಾಡ್ತಿರ್ತಾರ. ಅಂದ್ರ ಆನ್ಸರ್ ಗೊತ್ತಿರ್ತೈತಿ ಬಟ್ ಗಡ್ಬಡ್ ಒಳಗ ಅಂದ್ರ ಕ್ವಶನ್ ನೋಡಿದ ತಕ್ಷಣ ಎಸ್ ಇದು ನಾವದೇನಿ ನಂಗೆ ಗೊತ್ತೈತಿ, ಅದು ಕ್ವಶನ್ ಒಳಗೆ ಏನ್ ಕೇಳ್ಯಾರ ಅದನ್ನ ನೋಡ್ದಂಗ್ ಪಟ್ನ ಟಿಕ್ ಮಾಡ್ಬಿಡೋದು. ಅಂತ ಟೈಮ್ ಒಳಗನು ಆನ್ಸರ್ ರಾಂಗ್ ಆಗ್ತೈತಿ, ನೆಗೆಟಿವ್ ಮಾರ್ಕಿಂಗ್ ಹೆಚ್ಚಾಗ್ತದ. ಸೊ ಸಮಾಧಾನದಿಂದ ನೀವು ಕ್ವಶನ್ ನ ಓದಬೇಕು. ಥರ್ಡ್ ಟಿಪ್ ಈಸ್ ಓವರ್ ಅಟೆಂಪ್ಟ್ ಮಾಡಕ್ ಹೋಗ್ಬೇಡ್ರಿ. ಜಾಸ್ತಿ ಕ್ವಶನ್ ನ ಅಟೆಂಪ್ಟ್ ಮಾಡಿ ಬರ್ತೇನೆ ಅಂತ ಹೇಳಿ ತಲೆಯಾಗಿಂದ ತೆಗೆದು ಬಿಡ್ರಿ. ನೀವು ಅಷ್ಟಕ್ಕಷ್ಟು ಕ್ವಶನ್ ನ ಟಿಕ್ ಮಾಡಿರ ಅಥವಾ ಬಬಲ್ ಫಿಲ್ ಮಾಡಿರ, ಅಷ್ಟು ಕ್ವಶನ್ ನ ಅಟೆಂಪ್ಟ್ ಮಾಡ್ರ ನೀವು ಪಾಸ್ ಆಗ್ತೀರಿ ಅನ್ನೋ ಭ್ರಮೆ ಇದ್ರ ಅದನ್ನ ತೆಗೆದು ಹಾಕ್ರಿ. ಸೊ ಮೈಂಡ್ ಇಂದ ಫಸ್ಟ್ ಏನ್ ಇರ್ಬೇಕು ನಿಮ್ ಮೈಂಡ್ ಒಳಗ ಅಂತಂದ್ರ ನಾ ಕಟ್ ಆಫ್ ನ ರೀಚ್ ಆಗ್ಬೇಕು, ನನಗೊಂದು ಕಟ್ ಆಫ್ ಅಂಕ ಗೊತ್ತಿರ್ಬೇಕು. ಆಬ್ವಿಯಸ್ಲಿ ನಿಮ್ ಎಲ್ಲರಿಗೂ ಈಗಿನ ಒಂದು ಟ್ರೆಂಡ್ ಗೊತ್ತೈತಿ ಕಟ್ ಆಫ್ FDA ಗೆ ಎಷ್ಟು ಅಂಕಗಳ ಬೇಕು, UPSC ಕ್ಲಿಯರ್ ಆಗ್ಬೇಕಂದ್ರೆ ಎಷ್ಟು ಅಂಕಗಳು ಇದ್ದಾಗ ಕ್ಲಿಯರ್ ಮಾಡ್ತೀವಿ. ಕಟ್ ಆಫ್ ನಿಮಗೆ ಎಲ್ಲರಿಗೂ ಗೊತ್ತಿರ್ತದ. ಸೊ ಕಟ್ ಆಫ್ ನಿಂತ್ರ ಒಂದು 10 ಮಾರ್ಕ್ಸ್ ನ ನೀವು ಹೆಚ್ಚಿಟ್ಕೊಂಡ ಎಕ್ಸಾಮಿನೇಷನ್ ಹಾಲ್ ಒಳಗ ಕೂತಿರ್ತೀರಿ. ಸೊ ನಿಮ್ ಕಟ್ ಆಫ್ ಕ್ಲಿಯರ್ ಆದ್ರೆ ನಿಮಗೆ ಇನಫ್ ಇರ್ತೈತಿ. ಸೊ ಅದನ್ನ ಮೈಂಡ್ ಒಳಗೆ ಇಟ್ಕೊಂಡು ನೀವು ಆನ್ಸರ್ ಮಾಡ್ಬೇಕು. ಒಟ್ಟು ಸಿಕ್ಕಂಗ ಎಲ್ಲಾನು ಟಿಕ್ ಮಾಡ್ತೇನೆ. ನೋ, ಓನ್ಲಿ ಕ್ವಶನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವ್ದು ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕಿಲ್ಲ. ಮೇನ್ ಅಂದ್ರೆ ನಿಮ್ದು ಟಾಪಿಕ್ ಮೇಲೆ ಕಾನ್ಸೆಪ್ಟ್ ಕ್ಲಿಯರ್ ಐತಿಲೋ, 100% ಏನಿರ್ತೈತಿಲ್ಲ ಅದನ್ನ ಫಸ್ಟ್ ನೀವು ಬಬಲ್ ಫಿಲ್ ಮಾಡಿ ಫಸ್ಟ್ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡ್ರಿ. ಓವರ್ ಅಟೆಂಪ್ಟ್ ಯಾವ್ದ ಕಾರಣಕ್ಕೂ 95+ ಕ್ವಶನ್ಗಳನ್ನ ಅಟೆಂಪ್ಟ್ ಮಾಡಕ್ ಹೋಗ್ಬೇಡ್ರಿ. ನೆಗೆಟಿವ್ ಮಾರ್ಕಿಂಗ್ ಇತ್ತಂದ್ರ ಈಗೆಲ್ಲೋ ಒಂದಷ್ಟು ಎಕ್ಸಾಮ್ಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ. ಸೊ ಅಲ್ಲಿ ನೀವು ಆರಾಮಗೆ ಟಿಕ್ ಮಾಡ್ರಿ 100 ಬಟ್ ಯಾವಾಗ ನೆಗೆಟಿವ್ ಇರ್ತೈತ್ಲಾ ಅಲ್ಲಿ ಕೇರ್ಫುಲ್ ಆಗಿ ನೀವು ಟಿಕ್ ಮಾಡ್ಬೇಕು. ಅಂಡ್ ಗೆಸ್ ವರ್ಕ್ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ, ಓವರ್ ಗೆಸ್ ವರ್ಕ್ ಮಾಡ್ಬೇಡ್ರಿ. ಒಂದು ಚೂರು ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದಾಗ ಸುಮ್ಮ ಟಿಕ್ ಮಾಡ್ಕೊಂತ ಹೋಗುದು. ಒಂದಷ್ಟು ಜನ ಇರ್ತಪ್ಪ, ದೇವ್ರೆ ಇದು ಹೆಂಗಾರ ಮಾಡಿ ಶ್ರೀ ಗಣೇಶ ಒಂದ್ ಇದನ್ನ ಕರೆಕ್ಟ್ ಮಾಡ್ಕೊಡು ಅನ್ನೋದು ಟಿಕ್ ಮಾಡೋದು. ಅಫ್ಕೋರ್ಸ್ ನಿಮಗೆ ಗಣೇಶ ಹೆಲ್ಪ್ ಮಾಡ್ತಾನು, ಬಟ್ 3-4 ಕ್ವಶನ್ಗೆ ಹೆಲ್ಪ್ ಮಾಡ್ಬೋದು. 10-20 ಕ್ವಶನ್ಗಳಿಗೆ ಹೆಲ್ಪ್ ಮಾಡಂದ್ರೆ ಹೆಂಗ್ ಮಾಡಕ್ ಸಾಧ್ಯದ? ಗಣೇಶ ಚೀಟಿಂಗ್ ಮಾಡಂಗಿಲ್ಲಲ್ಲ. ಸೊ 10, 20, 30 ಕ್ವಶನ್ ಗಂಟ್ಲೆ ನೀವು ಗೆಸ್ ವರ್ಕ್ ನ ಮಾಡಕ್ ಹೋಗ್ಬೇಡ್ರಿ. ಒಂದು ಗೆಸ್ ವರ್ಕ್ ಇದ್ರೂ ಹೆಂಗಿರ್ಬೇಕಂದ್ರೆ ಸ್ಮಾರ್ಟ್ ಗೆಸ್ ವರ್ಕ್ ಇರ್ಬೇಕು, ಇಂಟೆಲಿಜೆಂಟ್ ಗೆಸ್ ವರ್ಕ್ ಇರ್ಬೇಕು.
ಅದು ಯಾವಾಗ ವರ್ಕ್ ಆಗ್ತೈತೆ ಅಂದ್ರೆ ಎಲಿಮಿನೇಷನ್ ಟೈಪ್ ಏನಾರ ಕ್ವಶನ್ ಬಂತು, ಎಲಿಮಿನೇಷನ್ ಮೆಥಡ್ ನ ನೀವು ಯೂಸ್ ಮಾಡುವಂತ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬಂದು ಅಂದ್ರೆ ಅಲ್ಲಿ ನೀವು ಇಂಟೆಲಿಜೆಂಟ್ ಗೆಸ್ ನ ಮಾಡಬಹುದು. 2 ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರ್ತದ, 3-4 ಗೊತ್ತಿಲ್ಲದೆ ಇದ್ದಾಗ ಅಂತ ಟೈಮ್ ಒಳಗೆ ನೀವು ರಿಸ್ಕ್ ತಗೊಂಡ್ ಕಸ್ ಗೆಸ್ ವರ್ಕ್ ಮಾಡ್ರೆ ವರ್ಕ್ ಆಗ್ತದ. ಬಟ್ 10, 20, 30, 40 ಕ್ವಶನ್ ಗಂಟ್ಲೆ ನೀವು ಬರೀ ಗೆಸ್ ವರ್ಕ್ ಮಾಡಾಕತ್ರಿ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ವರ್ಕ್. ಸೊ ಕೇರ್ಫುಲ್ ಆಗಿ ನೀವು ಗೆಸ್ ವರ್ಕ್ ನ ಮಾಡಬೇಕು, ಇಂಟೆಲಿಜೆಂಟ್ ಗೆಸ್ ವರ್ಕ್ ನ ಮಾಡಬೇಕು. ಅಂಡ್ ದ 4th ಇಂಪಾರ್ಟೆಂಟ್ ಟಿಪ್ ಇಸ್ ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆನ್ಸ್ ಯಾಕೆ ಬೇಕಪ್ಪ ಇಲ್ಲೇ ಅಂತೇಳಿ ಒಂದಷ್ಟು ಕ್ವಶನ್ ಬರ್ತೈತಿ. ಈಗ ನೀವು ಎಷ್ಟು ಓದೇರಿ, ಕಡಿಮೆ ಓದೇರಿ, ರಿವಿಷನ್ ಆಗಿಲ್ಲ, ನೆನಪೈತಿ ಇಲ್ಲ, ಎಲ್ಲಾನು ಬಿಟ್ಬಿಡ್ರಿ, ನೀವು ಮುಗೀತದ, ಓದೋ ಟೈಮ್ ಮುಗ್ದಿರ್ತದ, ಎಕ್ಸಾಮ್ ಹಾಲಿಗೆ ಹೋಗಿರ್ತೈತಿ ಅಂದಾಗ ನೀವಲ್ಲಿ ಕಾನ್ಫಿಡೆಂಟ್ ಆಗಿರ್ಬೇಕಾ. ಹಳೇದು ನಾ ಅದನ್ನ ಓದಿಲ್ಲ, ಆ ಕ್ವಶನ್ ಬಂದ್ರೆ ಏನ್ ಮಾಡ್ಲಿ, ಸೈನ್ಸ್ ಕಡಿಮೆ ಓದೇನಿ, ಜಿಯೋಗ್ರಫಿ ಕಡಿಮೆ ಓದೇನಿ, ಪೊಲಿಟಿ ಮೇಲೆ ಹೆಚ್ಚು ಜಾಸ್ತಿ ಓದೇನಿ, ಸೊ ಪೊಲಿಟಿ ಮೇಲೆ ಜಾಸ್ತಿ ಕ್ವಶನ್ ಬರಬೇಕು, ಈ ತರ ವಿಷ್ ಆಗಿರ್ಬೋದು, ಸ್ಟ್ರೆಸ್ಸಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಅದನ್ನೆಲ್ಲ ರಿಮೂವ್ ಮಾಡಿ ಕಾನ್ಫಿಡೆಂಟ್ ಆಗಿ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗ ಹೋಗ್ಬೇಕು. ಅಂಡ್ ಕಾನ್ಫಿಡೆನ್ಸ್ ನಿಮ್ ಕಡೆ ಹೆಚ್ಚಿತ್ತಂದ್ರೆ ನೀವು ತಪ್ಪು ಮಾಡೋದೇನೈತ್ಲ ಅದ ಕಡಿಮೆ ಆಗ್ತೈತಿ, ಮಿಸ್ಟೇಕ್ಸ್ ಮಾಡೋ ಒಂದು ಪರ್ಸೆಂಟೇಜ್ ಏನೈತ್ಲ ಅದು ಕಡಿಮೆ ಐತಿ. ನೀವು ಸ್ಟ್ರೆಸ್ ಲೆವೆಲ್ ಒಳಗಿದ್ರಿ, ಅಂಜಾತಿದ್ರಿ, ಭಯ ಆಗತ್ತಿದ್ರಿ, ಸ್ಟ್ರೆಸ್ ಆಗತ್ತಿದ್ರಿ, ಓವರ್ ಥಿಂಕ್ ಮಾಡತ್ತಿದ್ರಿ ಅಂತಂದ್ರ ಕರೆಕ್ಟ್ ಗೊತ್ತಿರುವಂತ ಕ್ವಶನ್ಸ್ಗಳನ್ನು ನೀವು ರಾಂಗ್ ಮಾಡಿ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತೈತಿ. ಹಿಂಗಾಗಿ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್. ಇನ್ನ last 20 minutes of the examination very crucial. Almost 80% ಜನ ತಪ್ಪು ಮಾಡೋ ಒಂದು ಟೈಮ್ ಅನ್ನ ಏನಿದೆ ಲಾಸ್ಟ್ 20 minutes. 1.5 ತಾಸು ಗಂಟ್ಲೆ ಎಕ್ಸಾಮ್ ಬರ್ದಾಗ 30-40 ಕ್ವಶನ್ ಅಟೆಂಪ್ಟ್ ಮಾಡಿದವ್ರ ಲಾಸ್ಟ್ 20 ನಿಮಿಷ ಒಳಗ ಪೂರಾ 60-50 ಕ್ವಶನ್ ಎಲ್ಲಾನು ಅಟೆಂಪ್ಟ್ ಮಾಡಿಬಿಟ್ಟಿರ್ತಾರ. ಹೆಂಗ್ ಪಾಸಿಬಲ್ ಐತಿ ಅದ ಅಂದ್ರೆ ಅಷ್ಟು ಸ್ಟ್ರೆಸ್ ಒಳಗ, ಅಂಜಿಕೆ ಒಳಗ ನೋಡಿದ ಕ್ವಶನ್ಗೆಲ್ಲ ಪಟಾಪಟ ಆನ್ಸರ್ಗಳನ್ನ ಕ್ಲಿಕ್ ಆಗ್ತಿರ್ತಾವ ಮೈಂಡ್ ಒಳಗ. ಸೊ ಅದನ್ನ ತಗೊಳ್ಳೋದು, ಬಬಲ್ ಫಿಲ್ ಮಾಡೋದು, ಟಿಕ್ ಮಾಡೋದು ಮಾಡ್ತಾರೆ. ಸೊ ಆ ತಪ್ಪನ್ನ ಮಾಡಬೇಡ್ರಿ. ಲಾಸ್ಟ್ 20 minutes ಒಳಗ ನಿಮ್ಮ ಮೈಂಡ್ ಮೇಲೆ ನಿಮ್ಮ ಕಂಟ್ರೋಲ್ ಇರ್ಬೇಕು. ಅವಾಗ ತಪ್ಪುಗಳು ಬಹಳ ಆಗ್ತಾವ. ಅನ್ಕೊಂಡು ಹೋಗಿರ್ತೀರಿ, ಎಸ್ ನಾ 60 ಕ್ವಶನ್ 70 ಕ್ವಶನ್ ಅಷ್ಟ ಟಚ್ ಮಾಡ್ತೇನೆ, ಗೊತ್ತಿದ್ದ ಅಂಡ್ ಆನೆಸ್ಟ್ ಆಗಿ ನನಗೆ ಪರ್ಫೆಕ್ಟ್ ಇರುವಂತ ಕಾನ್ಸೆಪ್ಟ್ ಕ್ಲಿಯರ್ ಇರುವಂತ ಕ್ವಶನ್ ಅಟೆಂಪ್ಟ್ ಮಾಡ್ತೇನೆ ಅಂತ. ಬಟ್ ಲಾಸ್ಟ್ 20 minutes ನಿಮ್ಮ ಬ್ರೈನ್ ನಿಮ್ಮ ಮಾತು ಜಾಸ್ತಿ ಕೇಳಂಗಿಲ್ಲ, ಓವರ್ ಸ್ಟ್ರೆಸ್ ಆಗ್ಬಿಡ್ತೀರಿ. 30-40 ಕ್ವಶನ್ ಗಂಟ್ಲೆ ಪಟ 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 ಟಿಕ್ ಮಾಡ್ತೀರಿ. ಸೊ ನೀವೇ ಇಮ್ಯಾಜಿನ್ ಮಾಡ್ರಿ, 1.5 ಗಂಟೆ ಒಳಗ ನೀವು ಥಿಂಕ್ ಮಾಡಕ್ ಆಗದೆ ಇರೋದನ್ನ ಲಾಸ್ಟ್ 20 minutes ಒಳಗ ಅದ್ ಹೆಂಗ್ ನೀವು ಕರೆಕ್ಟ್ ಮಾಡ್ತೀರಿ. ಸೊ ಲಾಸ್ಟ್ 20 minutes ಒಳಗ ಯಾವ್ದ ಕಾರಣಕ್ಕೂ ಸ್ಟ್ರೆಸ್ ಆಗಕ್ ಹೋಗ್ಬೇಡ್ರಿ. ನೆಗೆಟಿವ್ ಮಾರ್ಕಿಂಗ್ ನ ಕಡಿಮೆ ಮಾಡಿರಿ ಅಂದ್ರೆ ಅಷ್ಟನ ನಿಮ್ಮ ಪಾಸಿಬಿಲಿಟಿ ಹೆಚ್ಚಿಸ್ತದ ಕಟ್ ಆಫ್ ನ ರೀಚ್ ಆಗ್ಲಿಕ್ಕೆ. ಸೊ ಎಕ್ಸಾಮಿನೇಷನ್ ಹಾಲ್ ಒಳಗ ಸ್ವಲ್ಪ ಮೈಂಡ್ ನ ಕಂಟ್ರೋಲ್ ಇಟ್ಕೊಳ್ರಿ, ಇಂಟೆಲಿಜೆಂಟ್ ಗೆಸ್ ವರ್ಕ್ ನ ಮಾಡ್ರಿ, ಸ್ಮಾರ್ಟ್ ಆಗಿ ಥಿಂಕ್. ಸೊ ಸಣ್ಣ ಸಣ್ಣ ಟಿಪ್ಸ್ ಅದಾವ, ಬಟ್ ಇದನ್ನ ಟ್ರೈ ಮಾಡಿರಿ ಅಂದ್ರೆ ಡೆಫಿನೆಟ್ಲಿ ನೆಗೆಟಿವ್ ಮಾರ್ಕಿಂಗ್ ಕಡಿಮೆ ಆಗ್ತಾವ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.